ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬನ್ನಿ ಇದೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ನಾವು ಫಸ್ಟ್ ಡೇ ಇಲ್ಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿ ಅದಾದಮೇಲೆ ನಮ್ಮ ನೇಟಿವ್ ಹೋಗ್ವಿ ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಬನ್ನಿ ನಾವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣಂತೆ. ಹಬ್ಬ ತುಂಬ ಚೆನ್ನಾಗಿತ್ತು. ಹೋದ ದಿನನೇ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ವಿ. ಸೊ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನೋಡಿ, ನಾನು ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಷ್ಟೇ, ಆ್ಯಂಡ್ ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಹಬ್ಬದಲ್ಲಿ ಕೂಡ ಅಷ್ಟೇ ನಾನು ಇದೇ ರೀತಿ ರೆಡಿಯಾಗಿದ್ದು. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ದೀಪಾವಳಿ ಶಾಪಿಂಗ್ ಅಂತೂ ನಾವೆಲ್ಲ ಇಲ್ಲೇ ಮಾಡಿದ್ವಿ. ಆ್ಯಂಡ್ ಇಲ್ಲೇ ನೀರು ತುಂಬ ಹಬ್ಬ ಆಗಲಿ ಮತ್ತು ಇನ್ನೊಂದು ಲಕ್ಷ್ಮೀ ಪೂಜೆ ಆಗಲಿ ಇಲ್ಲೇ ಮಾಡಿದ್ವಿ. ಸೊ ಇಲ್ಲಿ ಕೂಡ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಅದಾದಮೇಲೆ 1ನೇ ತಾರೀಕು ನಾವು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಈ ಡ್ರೆಸ್ ಹಾಕಿದ್ದೆ. ಹಾಗೆ ರೀಲ್ಸ್ ಕೂಡ ಮಾಡ್ತಾಯಿದ್ದೆ. ಸ್ವಲ್ಪ ತಮಾಷೆ ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಅದಕ್ಕೆ ನಗು ಬಂತು. ಆ್ಯಂಡ್ ಕಾರಲ್ಲೇ ಕುತ್ಕೋಬೇಕಾದ್ರೆ ಅಂದರೆ ನಾವಿನ್ನೂ ಊರು ಇನ್ನೂ ಬಿಟ್ಟಿರಲಿಲ್ಲ, ಇನ್ನೂ ಊರಲ್ಲಿದ್ವಿ. ಸೊ ಸ್ವಲ್ಪ ಮನೆ ನಿಯರ್ ಅಂತಲೇ ಅನ್ಕೋಬೋದು. ಸೊ ನಮ್ಮದು ಆರ್ಡ್ರ್ ರಿಸೀವ್ ಆಯಿತು. ಆ್ಯಂಡ್ ನಾನು ಯಾಕೆ ಇಲ್ಲೇ ಅನ್ಬಾಕ್ಸಿಂಗ್ ಮಾಡಿದೆ ಅಂತಂದರೆ, ನನಗೆ ಸೊ ಪ್ಯಾಕೇಜಿಂಗ್ ನೋಡ್ತಾ ಇದ್ದರೆ ಇದ್ರದ್ದು ವೇಲ್ ಬಂದಿದೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸೊ ಅಲ್ಲೇ ಓಪನ್ ಮಾಡಿ ನೋಡಿದೆ. ಆ್ಯಂಡ್ ಇಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಿ ಆ್ಯಂಡ್ ಇವಾಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಹೊಸ ಕಾರು, ನಿಮ್ಗೆಲ್ರಿಗೂ ಗೊತ್ತೇ ಇದೆ 2 ಕಾರ್ ಇದ್ದಾವೆ ಅಂತ ಹೇಳಿ. ಸೊ ಈಗ ನಾವು ಸ್ವಲ್ಪ ಮಧ್ಯಾಹ್ನ ಸಾಯಂಕಾಲ ಆಗೋಕ್ಕೆ ಬಂದಿತ್ತು. ಸೊ ಮಾರ್ನಿಂಗೇ ಬಿಡಬೇಕು ಅಂತ ಅಂದ್ಕೊಂಡು ಇಷ್ಟೊತ್ತಿಗೆ ಆಯಿತು. ಸೊ ಲೇಟಾಗಿ ಆಯಿತು ಅಂತಲೇ ಹೇಳ್ಬೋದು. 4 ಗಂಟೆಗೆಲ್ಲ ರೀಚ್ ಆದ್ವಿ ನಾವು. ಸೊ ಅಷ್ಟರಲ್ಲಿ ಈ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಆಮೇಲೆ ನನ್ನ ತಂಗಿ ಎಲ್ಲನೂ ರಂಗೋಲಿ ಎಲ್ಲ ಹಾಕಿದ್ಲು. ಆ್ಯಂಡ್ ದೇವ್ರ ಪೂಜೆ ಅಷ್ಟೇ ಬಾಕಿ ಇತ್ತು. ದೇವ್ರ ಪೂಜೆ ಎಲ್ಲ ಅಲಂಕಾರ ಕೂಡ ಅವಳೇ ಮಾಡಿದ್ಲು. ಜಸ್ಟ್ ಏನು ದೇವ್ರ ಮುಖ ಇರುತ್ತಲ್ವ, ಇಲ್ಲಿಂದ ತೊಗೊಂಡು ಹೋಗ್ತಾ ಇದೆ. ಹಾಗಾಗಿ ಅದನ್ನಷ್ಟೇ ಬಾಕಿ ಇತ್ತು. ಆ್ಯಂಡ್ ಟೈಮಿಂಗ್ ಪ್ರಕಾರ 6:30 ಒಳಗಡೆ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಸೊ ನೀನೇ ಮಾಡು ಅಂತ ಹೇಳಿದ್ಲು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ದೇವ್ರ ಪೂಜೆನೂ ಆಗಿತ್ತು. ಸೊ ನೋಡಿ, ಫೈನಲ್ ಈ ರೀತಿಯಾಗಿದೆ. ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಇವಾಗ ಇಲ್ಲೇ ಫ್ರಂಟು ದೇವ್ರ ಮುಂದ್ಗಡೆ ರಂಗೋಲಿ ಹಾಕ್ತಾಯಿದ್ದೀವಿ. ಸೊ ನಾವು 3 ಜನ ಸೇರಿಕೊಂಡು ಹೊರಗಡೆ ಎಲ್ಲ ಅಲಂಕಾರ ಎಲ್ಲ ನಮ್ಮ ತಂಗಿ ಆಲ್ರೆಡಿ ಮಾಡಿದ್ದಾಳೆ. ಹೊರಗಡೆ ಅಂದರೆ ಮೇನ್ ಡೋರ್ ಹತ್ತಿರ ಹೊರಗಡೆ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿದ್ದಾಳೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ತೆಗೆಯೋಣ ಅಂತೇಳಿ ಇಲ್ಲಿ ಹಾಕ್ತಾಯಿದ್ದೀವಿ. ಸೊ ಫೈನಲ್ ಆಗಿ ಈ ರೀತಿಯಾಗಿತ್ತು ರಂಗೋಲಿ. ಇಲ್ಲಿ ಚಿಕ್ಕದಾಗಿ ಹಾಕಿದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ತುಳಿದಾಡಿ ಎಲ್ಲ ಹಾಳಾಗುತ್ತೆ ಅಂತ ಚಿಕ್ಕದಾಗೇ ಹಾಕಿರ್ತೀವಿ. ಆ್ಯಂಡ್ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇದು ಅಷ್ಟೇ ಎಮ್ ಸೈಜ್ ಇತ್ತು. ಆ್ಯಂಡ್ ಒಂದು ಹ್ಯಾಕ್ ಯೂಸ್ ಮಾಡಿ ನಾನು ಈ ಡ್ರೆಸ್ ಹಾಕ್ಕೊಂಡೆ. ಅದು ಬಿಟ್ಟರೆ ಬೇರೆದು ಯಾವುದು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಬೇರೆ ಎಲ್ಲ ತೊಗೊಂಡು ಬಂದಿದ್ದೆ, ಬಟ್ ಇದೇ ಹಾಕ್ಕೊಂಡೆ. ಹಾಗೆ ಪೂಜೆ ಕೂಡ ಎಲ್ಲ ಮಾಡಿದ್ವಿ. ಪೂಜೆ ಕೂಡ ಅಷ್ಟೇ ಚೆನ್ನಾಗಿ ಅಂದರೆ ಮುಗೀತು. ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಏನೋ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಪೂಜೆ. ಮತ್ತು ಇವಾಗ ಮಂಗಳಾರತಿ ಹಾಡೋ ಟೈಮು. ಹಾಗಾಗಿ ಸೊ ನಮ್ಗೆ ಯಾವ್ದು ಬರುತ್ತೆ ಅದನ್ನು ಮಂಗಳಾರತಿ ಮಾಡ್ತಾಯಿದ್ದೀವಿ. ಸೊ ಸಾಂಗ್ ಹಾಡ್ತಾಯಿದ್ದೀವಿ ಇವಾಗ. ತ್ರಯಂಬಕೆ ದೇವಿ ನಾರಾಯಣಿ. ಆ್ಯಕ್ಚುಲಿ ಈ ಹಬ್ಬಕ್ಕೆ ನಾವು ಈ ಡ್ರೆಸ್ ಪ್ಲ್ಯಾನ್ ಮಾಡಿರಲಿಲ್ಲ, ಬೇರೆ ಡ್ರೆಸ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಈ ಡ್ರೆಸ್ ಇವತ್ತೇ ಬಂದಿರೋದ್ರಿಂದ ಇವತ್ತು ಅದೇ ನನ್ನ ತಂಗಿ ಇದನ್ನೇ ಹಾಕು ಅಂತ ಹೇಳಿದ್ಲು. ಅದಾದಮೇಲೆ ಸೊ ಈ ಶರ್ಟ್ ಕೂಡ ಅಷ್ಟೇ ಇವತ್ತೇ ಪರ್ಚೇಸ್ ಮಾಡಿದ್ವಿ. ಇದು ಕೂಡ ಸೂಟ್ ಆಯಿತು ಅಂತಲೇ ಹೇಳ್ಬೋದು, ಮ್ಯಾಚಿಂಗ್ ಆಗಿದ್ವಿ. ಆ್ಯಕ್ಚುಲಿ ನಾನು ಬೇರೆ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೆ, ಅಂದರೆ 2 ಸೆಟ್ಟು. ಸೊ ಅದು ಯಾವುದೂ ಹಾಕಲಿಲ್ಲ. ಆಮೇಲೆ ಫೈನಲಿ ಈ ಡ್ರೆಸ್ ಹಾಕ್ಕೊಂಡೆ. ಆ್ಯಂಡ್ ನಾನು ಚೂಡಿ ಹಾಕಿದ್ದೀನಿ, ಅವಳು ಲೆಹೆಂಗಾ ಹಾಕಿದ್ದಾಳೆ. ಬಟ್ ಇಬ್ಬರದು ಕಲರ್ ಆ್ಯಂಡ್ ನಾವಿಬ್ಬರು ಸೇಮ್ ಆಗಿದ್ದೀವಿ, ಟ್ವಿನ್ ಥರ. ಆ್ಯಂಡ್ ಇವರಿಬ್ರು ಕೂಡ ಅಷ್ಟೇ ಸೇಮ್ ಆಗಿದ್ದಾರೆ. ಆ್ಯಂಡ್ ಫೈನಲಿ ಸೊ ನಮಗಿಬ್ಬರಿಗೂ ಅಂದರೆ ಮ್ಯಾಚ್ ಆಗಿದ್ದೀವಿ. ಕಲರ್ಸ್ ಇಬ್ಬರದು ಮ್ಯಾಚ್ ಆಗಿದೆ. ಇವಾಗ ಪಟಾಕಿ ಹೊಡಿತಾ ಇದ್ದೀವಿ ಹೊರಗಡೆ. ಆ್ಯಂಡ್ ಇನ್ನೊಂದು ಬಟರ್ಫ್ಲೈ ಪಟಾಕಿ ಅಂತ ಹೇಳಿ ಹೊಸದಾಗಿ ತೊಗೊಂಡು ಬಂದಿದ್ದರು. ಇದೇ ಸತಿ ಬಂದಿದೆ ಅನಿಸುತ್ತೆ ಅದು. ಸೊ ಅದಂತೂ ಹಚ್ಚಿದ ತಕ್ಷಣ ಎಲ್ಲೆಲ್ಲೋ ಹಾರಿ ಹೋಗ್ತಾಯಿತ್ತು. ಸೊ ತುಂಬ ಭಯ ಆಗುತ್ತೆ ಅದಂತೂ ಹಚ್ಚಿದ್ರೇ. ಸೊ ಒಂದು ಸತಿ ಹಚ್ಚಿದರೆ ಅದು ಫುಲ್ ಮನೆ ಮೇಲ್ಗಡೆ ಎಲ್ಲ ಹಾರಿ ಹೋಗ್ತಾಯಿತ್ತು. ಸೊ ನೀವಂತೂ ಅದನ್ನೆಲ್ಲ ಯಾರೂ ತರೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇದು ಒಂದು ಹೊಸದೇನೋ ಅಲ್ಲಿ ಬೀಸಿಕಲ್ಲಿದು, ಆ ಕಡೆ ಸೈಡ್ ಬೀಸಿಕಲ್ಲು, ಮತ್ತು ಇದು ಫ್ಲವರ್ ಪಾಟು ತುಂಬ ಚೆನ್ನಾಗಿ
ಕಾಣಿಸ್ತಾ ಇದೆ. ಸೊ ಅವರೇ ಐಡಿಯಾ ಮಾಡಿದ್ದು ಈ ರೀತಿ ಹಚ್ಚೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದೇ ಬಟರ್ಫ್ಲೈದು ನೋಡಿ ಹೆಂಗೆ ಹಾರತ್ತೆ ಅಂತ ಹೇಳ್ರಿ. ಸೊ ಸಡನ್ನಾಗಿ ಅವ್ರ ಮನೆ ಮೇಲ್ಗಡೆ ಹತ್ತು ಆ್ಯಂಡ್ ಫಸ್ಟ್ ಟೈಮು ಹಾಗೆ ಫ್ರಂಟೆಲ್ಲ ಇತ್ತು, ಸ್ವಲ್ಪ ದೂರದಲ್ಲಿ ಅಷ್ಟೇ. ಅದಾದಮೇಲೆ ಸೆಕೆಂಡ್ ಟೈಮ್ ಹಚ್ಚಿದಾಗ ಪೂರ್ತಿ ಆ ಕಡೆ ಏನು ಮನೆ ಕಾಣಿಸ್ತಾ ಇದೆಯಲ್ಲ ಅದು ನೋಡಿ ಯಾವ ರೀತಿ ಹಾರ್ತಾ ಇದೆ. ಸೊ ಇನ್ನೊಂದು ಸತಿನೂ ಅಷ್ಟೇ ನಂಗೆ ಶೂಟ್ ಮಾಡ್ಕೊಳ್ಳೋಕೆ ತುಂಬ ಭಯ ಆಗ್ತಾಯಿತ್ತು, ಹಾಗಾಗಿ ನಾನು ಅದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಇದೊಂದು ಸತಿ ನೆಕ್ಸ್ಟ್ ಆ ಕಡೆ ಕೂಡ ಹಾರಿತ್ತು. ಅಂದರೆ ಅದಕ್ಕೆ ಬಟರ್ಫ್ಲೈ ಅಂತ ಕರೀತಾರೆ ಅನ್ಸುತ್ತೆ. ಸೊ ನಾನಂತೂ ಒಳಗಡೆ ಹೋಗಿ ಶೂಟ್ ಮಾಡ್ತಾಯಿದ್ದೆ. ಸೊ ನೋಡಿ ಇವಾಗ ನೋಡಿ ಹೆಂಗೆ ಹಾರತ್ತೆ ಅಂದರೆ ಆ ಕಡೆ ಅಂದರೆ ಇಲ್ಲಿ ಏನಾದರೂ ಸ್ವಲ್ಪ ಡ್ರೈ ಐಟಮ್ಸ್ ಏನಾದರೂ ಇದ್ದರೆ ಅಂದರೆ ಬಟ್ಟೆ ಆಗಲಿ ಏನಾದರೂ ಇದ್ದರೆ ಸೊ ಬೆಂಕಿ ಅಂತ ಹತ್ಕೊಳ್ಳುತ್ತೆ, ಇದಂತೂ ನಿಜ. ಹಾಗಾಗಿ ನಾವು ಒಳಗಡೆ ಬಂದ್ವಿ ಮತ್ತು ಸ್ಟಾಪ್ ಮಾಡಿದ್ವಿ ಬೇಡಾನ ಅಂತ ಹೇಳಿ. ಹಾಗೆ ಸೊ ಎಲ್ಲಾದರೂ ಪ್ಲೇನ್ ಏರಿಯಾದಲ್ಲಿ ಅದನ್ನು ಹಾರಿಸ್ಬೇಕು ಅಂತ, ಮತ್ತು ಅದನ್ನು ಇನ್ನೂ ತುಂಬ ಇದ್ವು, ಬಟ್ ಅದು ಗೊತ್ತಿರಲಿಲ್ಲ ಈ ರೀತಿ ಹಾರತ್ತೆ ಅಂತ. ಜಸ್ಟ್ ಅಲ್ಲೇ ಬಟರ್ಫ್ಲೈ ಥರ ಹಾರುತ್ತೆ, ಏನಾದರೂ ಹಿಂಗಿರ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಬೇರೆ ಥರನೇ ಇತ್ತು. ಸೊ ಅದನ್ನು ಮತ್ತೆ ಇಲ್ಲಿ ಗ್ರೌಂಡ್ಗೆ ಹೋದಾಗ ಹಾರಿಸ್ಬೇಕು ಅಂತ ಅದನ್ನು ಸೈಡ್ ತೆಗೆದಿಟ್ವಿ. ಅದಾದಮೇಲೆ ತುಂಬ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ 1-2 ಅವರ್ ಆಯಿತು ಅನಿಸುತ್ತೆ ನಾವು ಅಷ್ಟೊಂದು ಪಟಾಕಿ ಎಲ್ಲ ಹಾರಿಸ್ತೀವಿ ಎಲ್ಲರೂ ಸೇರಿ. ಹಾಗೆ ಮನೆ ಮುಂದೆ ಕಡೆ ಅಷ್ಟೇ ಸ್ಪೇಸ್ ಇದೆ, ಹಾಗಾಗಿ ಆರಾಮಾಗಿ ಪಟಾಕಿ ಹಾರಿಸ್ಬೋದು. ಆ್ಯಂಡ್ ಕಾರ್ ಕೂಡ ಅಷ್ಟೇ ನಾವು ಒಂದು ಸ್ವಲ್ಪ ಸೈಡಲ್ಲಿ ದೂರದಲ್ಲಿ ಇಟ್ಟು ಬಂದಿರ್ತೀವಿ. ಸೊ ನೀವೇ ನೋಡ್ಬೋದು ನಾವಿಬ್ಬರು ಮತ್ತು ಅವರಿಬ್ಬರು ಸೇಮ್ ಆಗಿದ್ದೀವಿ ಅಂತ ಹೇಳಿ. ಸೊ ಸೇಮ್ ಥರ ಕಾಣ್ತಿದ್ದೀವಿ ಅಲ್ವಾ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೂ ಇವೆರಡು ಡ್ರೆಸ್ಸಿದು ಲಿಂಕ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಕಳಿಸ್ತೀನಿ, ಸೆಂಡ್ ಮಾಡ್ತೀನಿ ಲಿಂಕ್, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ.
ರಂಗೋಲಿ ನೋಡಿ ತುಂಬ ಚೆನ್ನಾಗಿ ಹಾಕಿದ್ಲು. ಆ್ಯಂಡ್ ನಂಗೆ ಐ ಥಿಂಕ್ ನಾನು ಅದನ್ನು ಶೂಟ್ ಮಾಡಿಲ್ಲ ಅನಿಸುತ್ತೆ. ಬಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ರಂಗೋಲಿ. ಆ್ಯಂಡ್ ನಮಗೆ ರಂಗೋಲಿ ಅಂದರೆ ಒಂದು ದೊಡ್ಡ ಗ್ರೌಂಡೇ ಬೇಕು, ಆ ರೀತಿ ಹಾಕ್ತೀವಿ ನಾವೆಲ್ಲರೂ. ಸೊ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಒಂದು 2 ಕೆ ರಂಗೋಲಿ ಆದರೂ ಬೇಕು ಹಬ್ಬದ ಟೈಮಲ್ಲಿ, ಅಷ್ಟೊಂದು ತಂದಿರ್ತಾರೆ. ಅಂದರೆ ನಮ್ಮ ಮನೇಲಿ ತಂದಿರ್ತಾಯಿದ್ರು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಇಷ್ಟು ಹಾಕಿದ್ದೀವಿ. ಸೊ ಇವಾಗ ಎಲ್ಲರೂ ಒಂದು ವಿಶ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಸುರ್ಸುರು ಬತ್ತಿನ ಆರಿಸ್ತಾ ಇದ್ದೀವಿ. Happy Diwali! Happy Diwali! Happy Diwali! ಇಷ್ಟ ಆಗಿದೆ ಅನ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.